ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅಭಿರಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ಇವತ್ತಿನ ನನ್ನ ದಿನ ಹೀಗೆ ಸ್ಲೋ ಆಗಿ ಸ್ಟಾರ್ಟ್ ಆಯಿತು. ಇವತ್ತು ಅಂತ ಅಲ್ಲ, ಎವ್ರಿ ಡೇ ನನ್ನ ದಿನ ಹೀಗೆ ಸ್ಲೋ ಆಗಿಯೇ ಸ್ಟಾರ್ಟ್ ಆಗೋದು. ಇವತ್ತು ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಆಗುವಂತಹ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬಗ್ಗೆ ಮಾತಾಡೋಣ. ಪ್ರೆಗ್ನೆನ್ಸಿನಲ್ಲಿ ಬರೋ ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಅಂತ ಅಂದರೆ ಗ್ಯಾಸ್ಟ್ರಿಕ್. ಹಾಗಾದರೆ ಈ ಗ್ಯಾಸ್ಟ್ರಿಕ್ನ ಹೇಗೆ ಕಮ್ಮಿ ಮಾಡ್ಕೋಬೋದು ಮನೆಯಲ್ಲೇ ಅಂತ ನೋಡೋಣ. ಮೊದಲನೇದಾಗಿ 3 ಹೊತ್ತು ಜಾಸ್ತಿ ಊಟ ಮಾಡೋದಕ್ಕಿಂತ ಸ್ವಲ್ಪನೇ 4ರಿಂದ 5 ಸಲ ಊಟ ಮಾಡೋದು ಒಳ್ಳೆಯದು. ಹಾಗೆ ಊಟನ ಚೆನ್ನಾಗಿ ಅಗಿದು ನಿಧಾನವಾಗಿ ತಿನ್ನಬೇಕು. ಮತ್ತು ಊಟದ ಮಧ್ಯೆ ನೀರನ್ನು ಕುಡಿಬಾರ್ದು. ಒಂದು ವೇಳೆ ನೀರು ಕುಡಿಬೇಕು ಅಂತ ಅನಿಸಿದ್ರೆ ಸಿಪ್ ಬೈ ಸಿಪ್ ಕುಡಿಬಹುದು. ಅಟ್ಲೀಸ್ಟ್ ಊಟ ಆದಮೇಲೆ ಅರ್ಧ ಗಂಟೆಯಾದರೂ ನೀರನ್ನು ಕುಡಿಬಾರ್ದು. ಹಾಗೆ ಊಟ ಆದ ತಕ್ಷಣ ಮಲ್ಕೋಬಾರ್ದು. ಅಟ್ಲೀಸ್ಟ್ 1 ಅವರ್ ಆದರೂ ಎದ್ದಿರಬೇಕು. 10-15 ಮಿನಿಟ್ಸ್ ವಾಕ್ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು. ಇನ್ನು ಕೆಲವೊಂದು ಫುಡ್ನ ಅವಾಯ್ಡ್ ಮಾಡಬೇಕು. ಅದರಲ್ಲಿ ತುಂಬ ಸ್ಪೈಸಿ ಇರುವಂತಹ ಫುಡ್, ಹಾಗೆ ತುಂಬ ಹುಳಿ ಇರುವಂತಹ ಫುಡ್ ಮತ್ತು ಆಯಿಲಲ್ಲಿ ಡೀಪ್ ಫ್ರೈ ಆಗಿರುವಂತಹ ಫುಡ್ನ ಆದಷ್ಟು ಅವಾಯ್ಡ್ ಮಾಡಿ. ಈ ಫುಡ್ಗಳೇ ಗ್ಯಾಸ್ಟ್ರಿಕ್ನ ಜಾಸ್ತಿ ಟ್ರಿಗರ್ ಮಾಡುವಂಥದ್ದು. ಹಾಗೆ ಮಲ್ಕೊಳ್ಳೋದು ಕೂಡ ಸ್ಟ್ರೈಟಾಗಿ ಮಲ್ಗೋದಕ್ಕಿಂತ ಇನ್ನೊಂದು ಪಿಲ್ಲೋನ ಯೂಸ್ ಮಾಡಿ. ಅಂದರೆ ಕಾಲಿಗಿಂತ ತಲೆ ಸ್ವಲ್ಪ ಹೈಟಲ್ಲಿ ಇರಬೇಕು. ಸೊ 2 ಪಿಲ್ಲೋನ ಯೂಸ್ ಮಾಡಿ ನೀವು ಮಲ್ಕೋಬಹುದು. ಹಾಗೆ ಮೊಸರು, ಹಾಲು ಮತ್ತು ಜಿಂಜರ್ ಟೀನ ಕೂಡ ನೀವು ಕುಡಿಬಹುದು. ಎಲ್ಲದಕ್ಕಿಂತ ಮುಖ್ಯವಾಗಿ ನೀರನ್ನು ಚೆನ್ನಾಗಿ ಕುಡಿಬೇಕು ಈ ಟೈಮ್ನಲ್ಲಿ. ಹಾಗೆ ಯಾರ್ಯಾರಿಗೆಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅವರು ಕಾಫಿನ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು. ಇನ್ನು ಇದನ್ನೆಲ್ಲ ಸರಿಯಾಗಿ ಫಾಲೋ ಮಾಡಿದರೆ ಏನೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ರೂ 15 ಡೇಸಲ್ಲಿನೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇದೆಲ್ಲ ಟಿಪ್ಸ್ಗಳನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ. ಹಾಗಾಗಿ ನನಗೆ ಇವತ್ತಿನವರೆಗೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಲ್ಲ. ಹಾಗೆ ಈ ಟಿಪ್ಸ್ ನಿಮಗೇನಾದರೂ ಇಷ್ಟ ಆಗಿದರೆ, ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಿ ಹ್ಯಾಪಿ, ಬಿ ಸೇಫ್ ಆ್ಯಂಡ್ ಬಿ ಹೆಲ್ದಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹರೇ ಕೃಷ್ಣ.